ಸೆಕ್ಯೂರ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತು ಆದಷ್ಟು ಬೇಗನೆ ಇನ್ನಿಬ್ಬರು ಏನು ಈ ಒಂದು ಮೃತರಾದ ಮೇಲೆ ಈ ಒಂದು ಪ್ರಕರಣವನ್ನು ಪೊಲೀಸರಿಗೆ ರಿಪೋರ್ಟ್ ಮಾಡಿದೆ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಅಡಿಯಲ್ಲಿ ಮಗನ ಜೊತೆ ಆ 3 ಜನನೂ ಸಹಿತ ನಾವು ಸೇರಿಸಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಒಟ್ಟು 4 ಜನ ಆರೋಪಿ. ಆ ಮಗ ಶಿವರುದ್ರಪ್ಪ ಪ್ರಮುಖ ಆರೋಪಿ. ಆದರೆ ಈ ಒಂದು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಮತ್ತು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಸಹಕರಿಸಿದಂಥ ಆತನ ತಂದೆ ನಂಜುಂಡಯ್ಯ ಮತ್ತು ಇನ್ನು ಇಬ್ಬರು ಆಕಾಶ್ ಮತ್ತು ಅಭಿ ಅಂತೇಳಿ ಒಟ್ಟು 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಮನೆಯಲ್ಲೇ ಇಲ್ಲ ಮನೆಯಲ್ಲೇ ಹೊಡೆದಿದ್ದಾರೆ. ಹೊಡೆದಾಗ ತಲೆಗೆ ಎಲ್ಲ ಗಾಯ ಆಗಿದೆ, ಕೈಗೆಲ್ಲ ಗಾಯ ಆಗಿದೆ, ರಕ್ತನೂ ಸಹಿತ ಅಲ್ಲಿ ಬಿದ್ದಿದೆ. ಅದು ಗಾಯ ಆದ ತಕ್ಷಣ ಮನೆ ಮುಂದೆ ಇದ್ದವರು ಒಬ್ಬರು ನೋಡಿದ್ದಾರೆ ಸಹಿತ. ಅದಾದಮೇಲೆ ಅವ್ರ ತಾಯಿನೂ ಸಹಿತ ನೋಡ್ತಾಳೆ. ಅವ್ರ ತಾಯಿಗೆ ಈ ಥರ ಹೊಡೆದಿದ್ದಾರೆ, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಆಸ್ಪತ್ರೆಯಲ್ಲಿ ತನ್ನ ಮಗಳು ಇರ್ಬೋದು ಅಂತೇಳಿ ಅವಳು ಸಹಿತ ಅಲ್ಲೇ ಅದೇ ಊರಿನಲ್ಲಿ ಇರ್ತಾಳೆ. ಈ ಮಧ್ಯದಲ್ಲಿ ಹಲವರು ಅವಳಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ನಿಮ್ಮ ಮಗಳು ಸತ್ತೋದ್ಲು, ಅಲ್ಲೇ ಸುಟ್ಟ ಹಾಕಿದ್ದಾರೆ ನೋಡಿ ಅಂತೇಳಿ. ಸೊ ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇಷ್ಟೆಲ್ಲ ಪ್ರಗತಿಯಾಗಿದೆ. ಇನ್ನು ಉಳಿದ 2 ಆರೋಪಿತರನ್ನು ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಅವ್ರನ್ನ ಸಹಿತ ಅರೆಸ್ಟ್ ಮಾಡ್ತಾರೆ. ಇಲ್ಲ, ಅದು ಜಗಳ ಇದ್ದದ್ದು ನಿಜ. ಸುಮಾರು ವರ್ಷಗಳಿಂದ ಇವ್ರ ಮಧ್ಯೆ ಜಗಳ ಇತ್ತು, ಅದು ಇದ್ದದ್ದು ನಿಜ. ಬಟ್ ಈ ಒಂದು ಘಟನೆ ಆಗಿದ್ದು ಅದರಲ್ಲೂ ಮುಖ್ಯವಾಗಿ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ದುರದೃಷ್ಟಕರ ಸಂಗತಿ. ಸೊ ನಮ್ಮ ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಇದೊಂದು ಪ್ರಕರಣವನ್ನು ಹೊರತೆಗೆಯಲ್ಲಿ ನಾವು ಯಶಸ್ವಿಯಾಗಿದೆ ಅಂತೇಳಿ ಹೇಳಿಕೆ. ನನಗೆ ಸುಮಾರು 2 ಗಂಟೆಗೆ ಕಾಲ್, 2 ಅಥವಾ 3 ಗಂಟೆ ಆಗಿತ್ತು ಅನಿಸ್ತದೆ. ಆ ಒಂದು ಸಂದರ್ಭದ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನಾನು ಸ್ಟೇಷನ್ಗೆ ತಿಳಿಸಿ ನಮ್ಮವರು ಹೋಗಿ 3-3:30-4 ಗಂಟೆ ಆಗಿತ್ತೇನೋ. ಆ ಸಂದರ್ಭದಲ್ಲಿ ಏನೇನೂ ಇರಲಿಲ್ಲ ಅಲ್ಲಿ ಊರಿನಲ್ಲಿ. ಯಾರೂ ಯಾವುದೂ ಮಾಹಿತಿ ಕೊಡ್ತಾ ಇಲ್ಲ, ಏನು ಅವ್ರ ಪಾಡಿಗೆ ಅವರಿದ್ದರೂ ಹೆಚ್ಚಿನ ಮಾಹಿತಿ ಕೊಡಲಿಲ್ಲ. ಸೊ ನಾವು ಸಾಕಷ್ಟು ಬೇರೆ ಬೇರೆ ವಿಧಾನಗಳಿಂದ ಕೆಲವೊಂದು ಮಾಹಿತಿಯನ್ನು ತೆಗೆದಾಗ ಈ ಒಂದು ಪ್ರಕರಣವನ್ನು ಹೊರತೆಗೆಯಲು ಯಶಸ್ವಿಯಾಗಿದೆ. ಇಲ್ಲ, ಗಲಾಟೆ ಅಂತಂದರೆ ಅದೇ ಅಮ್ಮ ಬೇರೆ ಎಲ್ಲೇ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತಾರೆ ಅಂಥೇಳಿ ಅವನಿಗೆ ಗೊತ್ತಾಗಿತ್ತು. ಮತ್ತು 3 ತಿಂಗಳ ಹಿಂದೆ ಅವರು ಮೈಸೂರಿನಲ್ಲಿ ಯಾರ ಜೊತೆನೋ ಬೈಕ್ನಲ್ಲಿ ಹೋಗ್ತಾ ಇದ್ರು ಅಂತೇಳಿ ಒಂದು ವಿಡಿಯೋ ಯಾರೋ ಮಾಡಿ ಕಳಿಸಿದ್ರು ಅಂಥೇಳಿ ಆ ಒಂದು ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಕಳೆದ ಒಂದು 2-3 ತಿಂಗಳಿಂದ ಗಲಾಟೆ ಆಗ್ತಾ ಇತ್ತು. ಇಲ್ಲ, ಗಂಡ ಆ ಒಂದು ಸಂದರ್ಭದಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ. ಆದರೆ ಅದನ್ನು ಏನು ಡೆತ್ ಆದಮೇಲೆ ಅದನ್ನು ಮುಚ್ಚಾಕುವ ಒಂದು ಸಂದರ್ಭದಲ್ಲಿ ಆತನು ಸಹಿತ ಸಹಕರಿಸಿದ್ದಾನೆ. ಮತ್ತು ಸಾಕ್ಷ್ಯ ನಾಶ ಇರ್ಬೋದು ಮತ್ತು ಅದನ್ನು ಪ್ರಕರಣವನ್ನು ಬೆಳಕಿಗೆ ತರದೇ ಇರ್ಬೋದು. ಈ ಒಂದು ಚಾರ್ಜಸ್ ಮೇಲೆ ಆತನ ಸಹಿತ ನಾವು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಹೌದೌದು, ಅಲ್ಲೇ ಇರ್ತಾರೆ. ಇಲ್ಲ, ಹೋಗಿ ಬಂದು ಮಾಡ್ತಾ ಇದ್ರು, ಬೇರೆ ಕಡೆ ಮನೆ ಇತ್ತೀಚೆಗೆ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಎಲ್ಲ ಒಂದೇ ಕಡೆ ಇರ್ತಾರೆ, ಅಲ್ಲೇ ಒಂದೇ ಊರಿನಲ್ಲಿ ಇದ್ದು ಇದು ಮಾಡ್ತಾ ಇರ್ತಾರೆ. ಮಗ ಇತ್ತೀಚೆಗೆ ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದ ಅಂತೇಳಿ ಒಂದು ಮಾಹಿತಿ ಇದೆ. ಮಗ ಇನ್ನಿಬ್ರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಇಬ್ರಿಗೂ ಮದುವೆ ಮಾಡಿ ಬೇರೆ ಕಡೆ ಇದ್ದಾರೆ, ತವ್ರ ಮನೆಯಲ್ಲಿದ್ದಾರೆ, ಅವ್ರ ಗಂಡನ ಮನೆಯಲ್ಲಿದ್ದಾರೆ. ಥ್ಯಾಂಕ್ ಯು. ಇಬ್ರು ಇದ್ದಾರೆ, ನಮ್ಮ ವರ್ಷದಲ್ಲಿ ಇಬ್ರು ಇದ್ದಾರೆ. ಇನ್ನಿಬ್ರು ಅರೆಸ್ಟ್ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ತಂದೆ ಮಗ ಇಬ್ರು ಪ್ರಮುಖ ಆರೋಪಿತರಿದ್ದಾರೆ. ಇನ್ನಿಬ್ರು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು, ದಾರಿ ಮಧ್ಯದಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಮಗನಿಗೆ ತಿಳಿಸ್ತಾರೆ. ತಿಳಿಸಿದ ಮೇಲೆ ಇಲ್ಲ ತೋಟಕ್ಕೆ ಹೋಗೋಣ, ಅಲ್ಲೇ ಇದನ್ನು ಸುಟ್ಟಾಕೋಣ ಅಂತೇಳಿ ಹೇಳಿದ ಮೇಲೆ ಅವರಿಬ್ಬರು ಅದು ಬಾಡಿಯನ್ನು ಹಾಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಆ ಒಂದು ಇದರಲ್ಲಿ ಅವರು ಸಹಿತ ಈ ಒಂದು ಸಾಕ್ಷ್ಯ ನಾಶಕ್ಕೆ ಮತ್ತು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಅವರನ್ನು ಸಹಿತ ನಾವು ಹೌದೌದು 4 ಜನ ಹೌದೌದು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಆ ಥರ ಇದ್ದಾರೆ, ಸಂಬಂಧಿಕರು. ಮನೆ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ, ಅಲ್ಲಿ ಸಣ್ಣ ಪುಟ್ಟ ಇದನ್ನು ಕಿಚನ್ ಗಾರ್ಡನ್ ತರ ಇದೆ. ಸೊ ಆ ಒಂದು ಗಾರ್ಡನ್ದಲ್ಲಿ ಕಳೆ ತೆಗಿತಾ ಇದ್ರಂತೇಳಿ ಅಲ್ಲಿ ತೆಗಿತಾ ಇರುವಾಗನೇ ಏಕಾಏಕಿ ಬಂದು ದೊನ್ನೆಯಿಂದ ಆಕೆ ಹಣೆಗೆ ಮತ್ತು ಬೇರೆ ಬೇರೆ ಕಡೆ ಹಲ್ಲೆ ಮಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆಕೆಗೆ ಗಾಯ ಆಗಿ ಅಲ್ಲೇ ಕುಸಿದು ಬಿದ್ದಿದೆ. 5-6 ಕಿಲೋಮೀಟರ್ ಇದೆ. ಅದೇ ಕಾರ್ನಲ್ಲಿ ತಗೊಂಡು ಹೋಗ್ತಾರೆ. ಯಾವೊಂದು ಕಾರ್ದಲ್ಲಿ ಬಾಡಿ ಇದಾಗಿತ್ತು ಅದೇ ಕಾರ್ನಿಂದ ಹಾಗೆ ಇಲ್ಲ, ಅದೇ
ಈಗ ಆಸ್ಪತ್ರೆಗೆ ಅಂತೇಳಿ ತೊಗೊಂಡು ಹೋಗ್ತಾ ಇರ್ತಾರೆ, ದಾರಿ ಮಧ್ಯೆಯಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಹಾಗೆ ಅದನ್ನು ಆ ಬಾಡಿಯನ್ನು ತೆಗೆದುಕೊಂಡು ತೋಟಕ್ಕೆ ಹೋಗ್ತಾರೆ ನೇರವಾಗಿ. ಗಂಡ ಹೆಂಡತಿ ಚೆನ್ನಾಗಿದ್ರು, ಬಟ್ ಅವ್ರ ಮಧ್ಯನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಂದರೆ ಜಗಳ ಆಗ್ತಾ ಇತ್ತು. ಸೊ ಆ ಥರದ್ದು ವಾತಾವರಣ ಇತ್ತು. ಇಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ತೀನಿ. ಥ್ಯಾಂಕ್ ಯು.